2A ಮೀಸಲಾತಿಗಾಗಿ ಸರ್ಕಾರದ ವಿರುದ್ಧ ಪಂಚಮಸಾಲಿಗಳು ರೊಚ್ಚಿಗೆದ್ದಿದ್ದಾರೆ. ತಮ್ಮ ಹಕ್ಕಿಗಾಗಿ ಹೋರಾಟಗಾರರು ಇಂದು ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಬೀಸಿದ್ದಕ್ಕೆ ಶ್ರೀಗಳು ಸಿಡಿದೆದ್ದಿದ್ದಾರೆ. ಜೊತೆಗೆ ಇಂದು ಬೆಳಗಾವಿ ಅಧಿವೇಶನದಲ್ಲಿ ಸದನದ ಒಳಗಡೆಯೂ ಮೀಸಲಾತಿ ಫೈಟ್ ನಡೆಯಲಿದ್ದು ಸರ್ಕಾರಕ್ಕೆ ಪಂಚಮಸಾಲಿ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಎಲ್ಲಾ ಪಂಚಮಸರು ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡ್ರಿ, ತಾಲೂಕು ಹೆದ್ದಾರಿಗಳನ್ನು ಬಂದ್ ಮಾಡ್ರಿ, ಜಿಲ್ಲಾ ಹೆದ್ದಾರಿಗಳನ್ನು ಬಂದ್ ಮಾಡ್ರಿ, ರಾಜ್ಯದ ಹೆದ್ದಾರಿ ಬಂದ್ ಮಾಡ್ರಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡಬೇಕು. ಕೂಡಲೇ ಮುಖ್ಯಮಂತ್ರಿಗಳು ಪಂಚಮಸಾಲಿಗಳ ಲಿಂಗಾಯತ ಕ್ಷಮೆ ಕೇಳಬೇಕಂತೇಳಿ ಈ ಮೂಲಕ ನಾನು ಎಚ್.ಕೆ. ಪಾಟೀಲ್ ಕ್ಷೇತ್ರದಲ್ಲಿ ಜನರು ಜೀವ ಜಲಕ್ಕಾಗಿ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ವಾರ್ಡ್ 32ರಲ್ಲಿ ಕಳೆದ 20 ದಿನಗಳಿಂದ ಕೂಡ ಕುಡಿಯುವ ನೀರು ಬಾರದೆ ಮಹಿಳೆಯರು ಖಾಲಿ ಕೊಡ ಕೈಯಲ್ಲಿ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀರಿನ ಸಮಸ್ಯೆ ಭಾಳ ಐತ್ರಿ. ಒಟ್ಟ ಬಿಡಂಗೆ ಇಲ್ರಿ. 20 ದಿನ ಆದ್ರೂ ಫೋನ್ ಮಾಡಿದ್ರು ಅವ್ರು ಫೋನ್ ಎತ್ತಂಗಿಲ್ರಿ. ಫೋನ್ ಮಾಡಿದ್ರೆ ಇವತ್ತು ಬಿಡ್ತೀವ, ನಾಳೆ ಬಿಡ್ತೀವ, ಇನ್ನ 3 ದಿನ ಆದ್ಮೇಲೆ ಬಿಡ್ತೀವ ಅಂತ ನಡ್ರಿ. 24 ಬರೋಬ್ಬರಿ ಬರಂಗಿಲ್ರಿ. ಎಲ್ಲಾ ಇಲ್ಲಿ ರೋಡ್ ಎಲ್ಲಾ ಇದು ಮಾಡ್ಯಾರ. 24 ಅಂತ ಒಂದ್ ಸ್ವಲ್ಪ ಕುಡಿಯೋ ನೀರು ಎಲ್ಲಿಂದ ತರ್ತೀರಮ್ಮ? ನೀರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ನೀರ್ ಭಾಳ ದೂರ ಹೋಗ್ಬೇಕ್ರಿ. ಇಲ್ಲಿ ನಳಾನು ಭಾಳ ದೂರ ಅದಾವ್ರಿ. ತರ್ಬೇಕಂದ್ರೆ ಭಾಳ ತ್ರಾಸ ಆಗತ್ರಿ. ಇಲ್ಲಿ 24 ವ್ಯವಸ್ಥೆ ಮಾಡ್ಯಾರಿ, ಆದ್ರೂ ಬರಂಗೇ ಇಲ್ರಿ. ಎಲ್ಲಾ ರೋಡ್ ಎಲ್ಲಾ ಹೊಡೆದ್ರು ಹಾಳಾಗಿ ಇನ್ನಾದ್ರೂ ನೀರ್ ಬರಲ್ರಿ. ಮೊನ್ನೆ ಇದು ಪ್ರಕಾಶ್ ಬಾಕ ಬಂದ್ ಹೋದ್ರು, ಇನ್ನಾದ್ರೂ ನೀರ್ ನಮ್ ಬರೋಲ್ರಿ. ಶುದ್ಧ ನೀರಿನ ಸಮಸ್ಯೆ. ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಚಿರತೆ ಕಾಟ ಹೆಚ್ಚಾಗಿದೆ. ಬಸಾಪುರ ಗ್ರಾಮಸ್ಥರು ಚಿರತೆ ಕಾಟಕ್ಕೆ ಬೇಸತ್ತಿದ್ದಾರೆ. ಚಿರತೆಗಳ ಉಪ್ಪುಟಳಕ್ಕೆ ಬಸಾಪುರ ಗ್ರಾಮಸ್ಥರು ನೆಮ್ಮದಿ ಹಾಳಾಗಿದೆ ಕೂಡ. ಚಿರತೆಗಳು ಗ್ರಾಮಕ್ಕೆ ಎಂಟ್ರಿ ಕೊಟ್ಟು ಕುರಿ ಮೇಕೆಗಳನ್ನ ಹೊತ್ತೊಯ್ತಾ ಇದೆ. ಬೋನ್ ಇಟ್ಟು ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಒತ್ತಾಯವನ್ನು ಮಾಡಿದ್ದಾರೆ. ಯಾದಗಿರಿ ನಗರಸಭೆ ಖಾಸಗಿ ಸಂಸ್ಥೆಗಳನ್ನ ಕಟ್ಟಿ ಐಷಾರಾಮಿ ಜೀವನ ನಡೆಸುವ ಪ್ರಭಾವಿಗಳು ಬರೋಬ್ಬರಿ 9 ಕೋಟಿಗೂ ಅಧಿಕ ತೆರಿಗೆ ಹಣ ವಂಚಿಸಿದ್ದಾರೆ. ಯಾದಗಿರಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಜೈನ್ ದೋಖಾ ಮಾಡಿದೆ. ಇದುವರೆಗೂ ಶಿಕ್ಷಣ ಸಂಸ್ಥೆಯು ನಯಾ ಪೈಸೆಯ ತೆರಿಗೆ ಹಣ ಪಾವತಿ ಮಾಡಿಲ್ಲ. ನಗರಸಭೆ ತೆರಿಗೆ ವಂಚಕರಿಗೆ ಅಧ್ಯಕ್ಷ ಲಲಿತಾ ಆನಪುರ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಗರಸಭೆ ತೆರಿಗೆ ಪಾವತಿ ಮಾಡದ ಸಂಸ್ಥೆಗಳಿಗೆ ಮೂಲಸೌಕರ್ಯ ಬಂದ್ ಮಾಡಿ 1964ರ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಕಾರವಾರದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವು ಅನಾಹುತಗಳು ಸಂಭವಿಸಿದ್ವು. ಮನೆ ಮಠ ಕಳೆದುಕೊಂಡು ಹಲವರು ಬೀದಿಗೆ ಬಿದ್ದಿದ್ದಾರೆ. ಇನ್ನು ಪರಿಹಾರ ಸಿಗದೆ ಅದೆಷ್ಟೋ ಮಂದಿ ಈಗಲೂ ಕೂಡ ಒದ್ದಾಡ್ತಾ ಇದ್ದಾರೆ. ಕಾರವಾರದ ಗುಡ್ಡ ಕುಸಿತ ಸಂಭವದಿಂದ ಹೊರಬರಲಾರದೆ ಕಷ್ಟದಲ್ಲಿ ಬಾಳ್ವೆ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ವಯನಾಡಿನ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ. ಇದಕ್ಕೆ ಶಿರೂರು ಸಂತ್ರಸ್ತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಆರ್ಕೆಸ್ಟ್ರಾ ನಂಗನಾಚ್ ನೃತ್ಯ ಎಗ್ಗಿಲ್ಲದೆ ನಡೀತಾ ಇದೆ. ಇನ್ನು ತುಮಕೂರಿನ ವಕೀಲ ರಂಗರಾಜು ಹಾಗೂ ಆರ್ಕೆಸ್ಟ್ರಾ ಮಾಲೀಕರು ಹಾಗೂ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದಿಂದಲೂ ಕೂಡ ದೂರು ದಾಖಲಾಗಿದೆ. ಗಣೇಶೋತ್ಸವ, ಜಾತ್ರೆ ಸಮಾರಂಭ ಇನ್ನಿತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆರ್ಕೆಸ್ಟ್ರಾ ಆಯೋಜಿಸಿ ಯುವತಿಯರು ಡ್ಯಾನ್ಸ್ ಮೂಲಕ ಕಾಮ ಪ್ರಚೋದನೆ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಲಾಗಿದೆ. ಇನ್ನು ಕಿಬ್ಬನಹಳ್ಳಿ ಪೊಲೀಸ್ ಠಾಣೆ ಹಾಗೂ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಾಜ್ ಕಪೂರ್ 100ನೇ ಜನ್ಮದಿನವನ್ನು ಡಿಸೆಂಬರ್ 14ರಂದು ಆಚರಿಸಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಆಹ್ವಾನಿಸುವುದಕ್ಕೆ ಕಪೂರ್ ಕುಟುಂಬ ರಾಜಧಾನಿಗೆ ಪ್ರಯಾಣ ಬೆಳೆಸಿತು. ಇನ್ನು ಈ ವೇಳೆ ನಟಿ ಕರೀನಾ ಕಪೂರ್ ಖಾನ್ ಮಕ್ಕಳಾದ ತೈಮೂರ್ ಹಾಗೂ ಜೇಗಾಗಿ ಪ್ರಧಾನಿ ಮೋದಿ ಹಸ್ತಾಕ್ಷರ ಪಡೆದಿದ್ದಾರೆ. ಟೂಎ ಮೀಸಲಾತಿಗಾಗಿ ಸರ್ಕಾರದ ವಿರುದ್ಧ ಪಂಚಮಸಾಲಿಗಳು ರೊಚ್ಚಿಗೆದ್ದಿದ್ದಾರೆ. ತಮ್ಮ ಹಕ್ಕಿಗಾಗಿ ಹೋರಾಟಗಾರರು ಇಂದು ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಬೀಸಿದ್ದಕ್ಕೆ ಶ್ರೀಗಳು ಸಿಡಿದೆದ್ದಿದ್ದಾರೆ. ಜೊತೆಗೆ ಇಂದು ಬೆಳಗಾವಿ ಅಧಿವೇಶನದಲ್ಲಿ ಸದನದ ಒಳಗಡೆಯೂ ಮೀಸಲಾತಿ ಫೈಟ್ ನಡೆಯಲಿದ್ದು ಸರ್ಕಾರಕ್ಕೆ ಪಂಚಮಸಾಲಿ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಎಲ್ಲಾ ಪಂಚಮಸರು ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡ್ರಿ, ತಾಲೂಕು ಹೆದ್ದಾರಿಗಳನ್ನು ಬಂದ್ ಮಾಡ್ರಿ, ಜಿಲ್ಲಾ ಹೆದ್ದಾರಿಗಳನ್ನು ಬಂದ್ ಮಾಡ್ರಿ, ರಾಜ್ಯದ ಹೆದ್ದಾರಿ ಬಂದ್ ಮಾಡ್ರಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡಬೇಕು. ಕೂಡಲೇ ಮುಖ್ಯಮಂತ್ರಿಗಳು ಪಂಚಮಸಾಲಿಗಳ ಲಿಂಗಾಯತ ಕ್ಷಮೆ ಕೇಳಬೇಕಂತೇಳಿ ಈ ಮೂಲಕ ನಾನು
ಎಚ್.ಕೆ. ಪಾಟೀಲ್ ಕ್ಷೇತ್ರದಲ್ಲಿ ಜನರು ಜೀವ ಜಲಕ್ಕಾಗಿ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ವಾರ್ಡ್ 32ರಲ್ಲಿ ಕಳೆದ 20 ದಿನಗಳಿಂದ ಕೂಡ ಕುಡಿಯುವ ನೀರು ಬಾರದೆ ಮಹಿಳೆಯರು ಖಾಲಿ ಕೊಡ ಕೈಯಲ್ಲಿ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀರಿನ ಸಮಸ್ಯೆ ಭಾಳ ಐತ್ರಿ. ಒಟ್ಟ ಬಿಡಂಗೆ ಇಲ್ರಿ. 20 ದಿನ ಆದ್ರೂ ಫೋನ್ ಮಾಡಿದ್ರು ಅವ್ರು ಫೋನ್ ಎತ್ತಂಗಿಲ್ರಿ. ಫೋನ್ ಮಾಡಿದ್ರೆ ಇವತ್ತು ಬಿಡ್ತೀವ, ನಾಳೆ ಬಿಡ್ತೀವ, ಇನ್ನ 3 ದಿನ ಆದ್ಮೇಲೆ ಬಿಡ್ತೀವ ಅಂತ ನಡ್ರಿ. 24 ಬರೋಬ್ಬರಿ ಬರಂಗಿಲ್ರಿ. ಎಲ್ಲಾ ಇಲ್ಲಿ ರೋಡ್ ಎಲ್ಲಾ ಇದು ಮಾಡ್ಯಾರ. 24 ನಿಂತು ಒಂದ್ ಸ್ವಲ್ಪ ಕುಡಿಯೋ ನೀರು ಎಲ್ಲಿಂದ ತರ್ತೀರಮ್ಮ? ನೀರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ನಿಮಗಂತ? ನೀರ್ ಭಾಳ ದೂರ ಹೋಗ್ಬೇಕ್ರಿ. ಇಲ್ಲಿ ನಳಾನು ಭಾಳ ದೂರ ಅದಾವ್ರಿ. ತರ್ಬೇಕಂದ್ರೆ ಭಾಳ ತ್ರಾಸ ಆಗತ್ರಿ. ಇಲ್ಲಿ 24 ವ್ಯವಸ್ಥೆ ಮಾಡ್ಯಾರಿ, ಆದ್ರೂ ಬರಂಗೇ ಇಲ್ರಿ. ಎಲ್ಲಾ ರೋಡ್ ಎಲ್ಲಾ ಹೊಡೆದ್ರು ಹಾಳಾಗಿ ಇನ್ನಾದ್ರೂ ನೀರ್ ಬರಲ್ರಿ. ಮೊನ್ನೆ ಇದು ಪ್ರಕಾಶ್ ಬಾಕ ಬಂದ್ ಹೋದ್ರು, ಇನ್ನಾದ್ರೂ ನೀರ್ ನಮ್ ಬರೋಲ್ರಿ. ಶುದ್ಧ ನೀರಿನ ಸಮಸ್ಯೆ. ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಚಿರತೆ ಕಾಟ ಹೆಚ್ಚಾಗಿದೆ. ಬಸಾಪುರ ಗ್ರಾಮಸ್ಥರು ಚಿರತೆ ಕಾಟಕ್ಕೆ ಬೇಸತ್ತಿದ್ದಾರೆ. ಚಿರತೆಗಳ ಉಪ್ಪುಟಳಕ್ಕೆ ಬಸಾಪುರ ಗ್ರಾಮಸ್ಥರು ನೆಮ್ಮದಿ ಹಾಳಾಗಿದೆ ಕೂಡ. ಚಿರತೆಗಳು ಗ್ರಾಮಕ್ಕೆ ಎಂಟ್ರಿ ಕೊಟ್ಟು ಕುರಿ ಮೇಕೆಗಳನ್ನ ಹೊತ್ತೊಯ್ತಾ ಇದೆ. ಬೋನಿಟ್ಟು ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಯಾದಗಿರಿ ನಗರಸಭೆ ಖಾಸಗಿ ಸಂಸ್ಥೆಗಳನ್ನ ಕಟ್ಟಿ ಐಷಾರಾಮಿ ಜೀವನ ನಡೆಸುವ ಪ್ರಭಾವಿಗಳು ಬರೋಬ್ಬರಿ 9 ಕೋಟಿಗೂ ಅಧಿಕ ತೆರಿಗೆ ಹಣ ವಂಚಿಸಿದ್ದಾರೆ. ಯಾದಗಿರಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಜೈನ್ ದೋಖಾ ಮಾಡಿದೆ. ಇದುವರೆಗೂ ಶಿಕ್ಷಣ ಸಂಸ್ಥೆಯು ನಯಾ ಪೈಸೆಯ ತೆರಿಗೆ ಹಣ ಪಾವತಿ ಮಾಡಿಲ್ಲ. ನಗರಸಭೆ ತೆರಿಗೆ ವಂಚಕರಿಗೆ ಅಧ್ಯಕ್ಷ ಲಲಿತಾ ಆನಪುರ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಗರಸಭೆ ತೆರಿಗೆ ಪಾವತಿ ಮಾಡದ ಸಂಸ್ಥೆಗಳಿಗೆ ಮೂಲಸೌಕರ್ಯ ಬಂದ್ ಮಾಡಿ 1964ರ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಕಾರವಾರದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವು ಅನಾಹುತಗಳು ಸಂಭವಿಸಿದ್ವು. ಮನೆ ಮಠ ಕಳೆದುಕೊಂಡು ಹಲವರು ಬೀದಿಗೆ ಬಿದ್ದಿದ್ದಾರೆ. ಇನ್ನು ಪರಿಹಾರ ಸಿಗದೆ ಅದೆಷ್ಟೋ ಮಂದಿ ಈಗಲೂ ಕೂಡ ಒದ್ದಾಡ್ತಾ ಇದ್ದಾರೆ. ಕಾರವಾರದ ಗುಡ್ಡ ಕುಸಿತ ಸಂಭವದಿಂದ ಹೊರಬರಲಾರದೆ ಕಷ್ಟದಲ್ಲಿ ಬಾಳ್ವೆ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ವಯನಾಡಿನ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ. ಇದಕ್ಕೆ ಶಿರೂರು ಸಂತ್ರಸ್ತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಆರ್ಕೆಸ್ಟ್ರಾ ನಂಗನಾಚ್ ನೃತ್ಯ ಎಗ್ಗಿಲ್ಲದೆ ನಡೀತಾ ಇದೆ. ಇನ್ನು ತುಮಕೂರಿನ ವಕೀಲ ರಂಗರಾಜು ಹಾಗೂ ಆರ್ಕೆಸ್ಟ್ರಾ ಮಾಲೀಕರು ಹಾಗೂ ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದಿಂದಲೂ ಕೂಡ ದೂರು ದಾಖಲಾಗಿದೆ. ಗಣೇಶೋತ್ಸವ, ಜಾತ್ರೆ ಸಮಾರಂಭ ಇನ್ನಿತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆರ್ಕೆಸ್ಟ್ರಾ ಆಯೋಜಿಸಿ ಯುವತಿಯರು ಡ್ಯಾನ್ಸ್ ಮೂಲಕ ಕಾಮ ಪ್ರಚೋದನೆ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಲಾಗಿದೆ. ಇನ್ನು ಕಿಬ್ಬನಹಳ್ಳಿ ಪೊಲೀಸ್ ಠಾಣೆ ಹಾಗೂ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ರಾಜ್ ಕಪೂರ್ 100ನೇ ಜನ್ಮದಿನವನ್ನು ಡಿಸೆಂಬರ್ 14ರಂದು ಆಚರಿಸಲಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಆಹ್ವಾನಿಸುವುದಕ್ಕೆ ಕಪೂರ್ ಕುಟುಂಬ ರಾಜಧಾನಿಗೆ ಪ್ರಯಾಣ ಬೆಳೆಸಿತು. ಈ ವೇಳೆ ನಟಿ ಕರೀನಾ ಕಪೂರ್ ಖಾನ್ ಮಕ್ಕಳಾದ ತೈಮೂರ್ ಹಾಗೂ ಜೇಗಾಗಿ ಪ್ರಧಾನಿ ಮೋದಿ ಹಸ್ತಾಕ್ಷರ ಪಡೆದಿದ್ದಾರೆ. ಟೂಎ ಮೀಸಲಾತಿಗಾಗಿ ಸರ್ಕಾರದ ವಿರುದ್ಧ ಪಂಚಮಸಾಲಿಗಳು ರೊಚ್ಚಿಗೆ ಎದ್ದಿದ್ದಾರೆ. ತಮ್ಮ ಹಕ್ಕಿಗಾಗಿ ಹೋರಾಟಗಾರರು ಇಂದು ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಬೀಸಿದ್ದಕ್ಕೆ ಶ್ರೀಗಳು ಸಿಡಿದೆದ್ದಿದ್ದಾರೆ. ಜೊತೆಗೆ ಇಂದು ಬೆಳಗಾವಿ ಅಧಿವೇಶನದಲ್ಲಿ ಸದನದ ಒಳಗಡೆಯೂ ಮೀಸಲಾತಿ ಫೈಟ್ ನಡೆಯಲಿದ್ದು ಸರ್ಕಾರಕ್ಕೆ ಪಂಚಮಸಾಲಿ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ಎಲ್ಲ ಪಂಚಮಸರು ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡ್ರಿ, ತಾಲೂಕು ಹೆದ್ದಾರಿಗಳನ್ನು ಬಂದ್ ಮಾಡಿರಿ, ಜಿಲ್ಲಾ ಹೆದ್ದಾರಿಗಳನ್ನು ಬಂದ್ ಮಾಡಿರಿ, ರಾಜ್ಯದ ಹೆದ್ದಾರಿ ಬಂದ್ ಮಾಡಿರಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋ ಪ್ರಯತ್ನ ಮಾಡಬೇಕು. ಕೂಡಲೇ ಮುಖ್ಯಮಂತ್ರಿಗಳು ಪಂಚಮಸಾಲಿಗಳ ಲಿಂಗಾಯತ ಕ್ಷಮೆ ಕೇಳಬೇಕಂತೇಳಿ ಈ ಮೂಲಕ ನಾನು ಎಚ್.ಕೆ. ಪಾಟೀಲ್ ಕ್ಷೇತ್ರದಲ್ಲಿ ಜನರು ಜೀವ ಜಲಕ್ಕಾಗಿ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ವಾರ್ಡ್ 32ರಲ್ಲಿ ಕಳೆದ 20 ದಿನಗಳಿಂದ ಕೂಡ ಕುಡಿಯುವ ನೀರು ಬಾರದೆ ಮಹಿಳೆಯರು ಖಾಲಿ ಕೊಡ ಕೈಯಲ್ಲಿ ಹಿಡಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀರಿನ ಸಮಸ್ಯೆ ಭಾಳ ಐತ್ರಿ. ಒಟ್ಟ ಬಿಡಂಗೆ ಇಲ್ರಿ. 20 ದಿನ ಆದ್ರೂ ಫೋನ್ ಮಾಡಿದ್ರು ಅವ್ರು ಫೋನ್ ಎತ್ತಂಗಿಲ್ರಿ. ಫೋನ್ ಮಾಡಿದ್ರೆ ಇವತ್ತು ಬಿಡ್ತೀವ, ನಾಳೆ ಬಿಡ್ತೀವ, ಇನ್ನ 3 ದಿನ ಆದ್ಮೇಲೆ ಬಿಡ್ತೀವ ಅಂತ ನಡ್ರಿ. 24 ಬರೋಬ್ಬರಿ ಬರಂಗಿಲ್ರಿ. ಎಲ್ಲಾ ಇಲ್ಲಿ ರೋಡ್ ಎಲ್ಲಾ ಇದು ಮಾಡ್ಯಾರ. 24 ನಿಂತು ಒಂದ್ ಸ್ವಲ್ಪ ಕುಡಿಯೋ ನೀರು ಎಲ್ಲಿಂದ ತರ್ತೀರಮ್ಮ? ನೀರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ನಿಮಗಂತ?
ನೀರ್ ಬಾಳ ದೂರ ಹೋಗ್ಬೇಕ್ರಿ ಇಲ್ಲಿ ನಾನು ಬಾಳ ದೂರ ಅದಾವ್ರಿ ತರ್ಬೇಕಂದ್ರ ಬಾಳ ತ್ರಾಸ ಆಗತ್ರಿ ಇಲ್ಲಿ 24 ವ್ಯವಸ್ಥೆ ಮಾಡ್ಯಾರಿ ಆದ್ರೂ ಬರಂಗೇ ಇಲ್ರಿ ಎಲ್ಲಾ ರೋಡ್ ಎಲ್ಲಾ ಹೊಡೆದ್ರು ಹಾಳಾಗಿ ಇನ್ನಾದ್ರೂ ನೀರ್ ಬರಲ್ರಿ ಮೊನ್ನೆ ಇದು ಪ್ರಕಾಶ್ ಬಾಕ ಬಂದ್ ಹೋದ್ರು ಇನ್ನಾದ್ರೂ ನೀರ್ ನಮ್ ಬರವಲ್ರಿ ಶುದ್ಧ ನೀರಿನ ಸಮಸ್ಯೆ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಚಿರತೆ ಕಾಟ ಹೆಚ್ಚಾಗಿದೆ. ಬಸಾಪುರ ಗ್ರಾಮಸ್ಥರು ಚಿರತೆ ಕಾಟಕ್ಕೆ ಬೇಸತ್ತಿದ್ದಾರೆ. ಚಿರತೆಗಳ ಉಪ್ಪುಟಳಕ್ಕೆ ಬಸಾಪುರ ಗ್ರಾಮಸ್ಥರು ನೆಮ್ಮದಿ ಹಾಳಾಗಿದೆ ಕೂಡ. ಚಿರತೆಗಳು ಗ್ರಾಮಕ್ಕೆ ಎಂಟ್ರಿ ಕೊಟ್ಟು ಕುರಿ ಮೇಕೆಗಳನ್ನ ಹೊತ್ತೊಯ್ತಾ ಇದೆ. ಬೋನ್ ಇಟ್ಟು ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಒತ್ತಾಯವನ್ನ ಮಾಡಿದ್ದಾರೆ. ಯಾದಗಿರಿ ನಗರಸಭೆ ಖಾಸಗಿ ಸಂಸ್ಥೆಗಳನ್ನ ಕಟ್ಟಿ ಐಷಾರಾಮಿ ಜೀವನ ನಡೆಸುವ ಪ್ರಭಾವಿಗಳು ಬರೋಬ್ಬರಿ 9 ಕೋಟಿಗೂ ಅಧಿಕ ತೆರಿಗೆ ಹಣ ವಂಚಿಸಿದ್ದಾರೆ. ಯಾದಗಿರಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಜೈನ್ ದೋಖಾ ಮಾಡಿದೆ. ಇದುವರೆಗೂ ಶಿಕ್ಷಣ ಸಂಸ್ಥೆಯು ನಯಾ ಪೈಸೆಯ ತೆರಿಗೆ ಹಣ ಪಾವತಿ ಮಾಡಿಲ್ಲ. ನಗರಸಭೆ ತೆರಿಗೆ ವಂಚಕರಿಗೆ ಅಧ್ಯಕ್ಷ ಲಲಿತಾ ಆನಪುರ ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಗರಸಭೆ ತೆರಿಗೆ ಪಾವತಿ ಮಾಡದ ಸಂಸ್ಥೆಗಳಿಗೆ ಮೂಲಸೌಕರ್ಯ ಬಂದ್ ಮಾಡಿ 1964ರ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಕಾರವಾರದ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಹಲವು ಅನಾಹುತಗಳು ಸಂಭವಿಸಿದ್ವು. ಮನೆ ಮಠ ಕಳೆದುಕೊಂಡು ಹಲವರು ಬೀದಿಗೆ ಬಿದ್ದಿದ್ದಾರೆ. ಇನ್ನು ಪರಿಹಾರ ಸಿಗದೆ ಅದೆಷ್ಟೋ ಮಂದಿ ಈಗಲೂ ಕೂಡ ಒದ್ದಾಡ್ತಾ ಇದ್ದಾರೆ. ಕಾರವಾರದ ಗುಡ್ಡ ಕುಸಿತ ಸಂಭವದಿಂದ ಹೊರಬರಲಾರದೆ ಕಷ್ಟದಲ್ಲಿ ಬಾಳ್ವೆ ನಡೆಸ್ತಾ ಇದ್ದಾರೆ. ಅಂಥದ್ರಲ್ಲಿ ಸಿಎಂ ಸಿದ್ದರಾಮಯ್ಯ ವಯನಾಡಿನ ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ. ಇದಕ್ಕೆ ಶಿರೂರು ಸಂತ್ರಸ್ತರು